ದಾಂಡೇಲಿಯ ಕೋಗಿಲಬನದಲ್ಲಿ ಶ್ರೀ ಮೃತ್ಯುಂಜಯ ಸಭಾಭವನದ ಲೋಕಾರ್ಪಣೆ. ಶ್ರೀ ವೀರಶೈವ ಸೇವಾ ಸಂಘ ಕಮಿಟಿ ರಿಜಿಸ್ಟರ್ಡ್ ಇದರ ಆಶ್ರಯದಡಿ ದಾಂಡೇಲಿಯ ಕೋಗಿಲಬನದಲ್ಲಿರುವ ಶ್ರೀ ಮೃತ್ಯುಂಜಯ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಮೃತ್ಯುಂಜಯ ಸಭಾಭವನದ ಉದ್ಘಾಟನೆಯು ಇಂದು ಭಾನುವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಜರುಗಿತು. ಅಂಬಿಕಾನಗರದ ಪೂಜ್ಯ ಶ್ರೀ ಗುರು ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೂತನ ಸಭಾಭವನವನ್ನು ನರಗುಂದದ ಪತ್ರಿವನ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಿದರು. ಸಭಾಭವನವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಪತ್ರಿವನ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಶ್ರೀ ಕ್ಷೇತ್ರ ಉಳವಿಗೆ ಬರುವ ಯಾತ್ರಾರ್ಥಿಗಳಿಗೆ ಅನ್ನ ದಾಸೋಹದ ಜೊತೆಗೆ ವಸತಿಗೆ ಅವಕಾಶ ಕಲ್ಪಿಸುವ ಮಹೋನ್ನತ ಕಾಯಕದಲ್ಲಿ ಶ್ರೀ ಮೃತ್ಯುಂಜಯ ಮಠ ನಿರಂತರವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಸಮಾಜ ಬಾಂಧವರ ಹಾಗೂ ದಾನಿಗಳ ನೆರವಿನ ಮೂಲಕ ಇಂದು ಉದ್ಘಾಟನೆಗೊಂಡ ನೂತನ ಸಭಾಭವನ ಈ ಭಾಗದ ಸಾರ್ವಜನಿಕರಿಗೆ ಉಪಯುಕ್ತ ಕೊಡುಗೆಯನ್ನು ನೀಡುವಂತಾಗಲಿ. ಬಸವಣ್ಣನವರ ಕಾಯಕ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತಾನು ಬದುಕುವುದರ ಜೊತೆಗೆ ಇನ್ನೊಬ್ಬರ ಬದುಕಿಗೆ ನೆರಳಾಗಿ ಆಸರಿಯಾಗಿ ಮಾನವೀಯ ಸಹೃದಯ ಗುಣಗಳನ್ನು ಮೈಗೂಡಿಸಿಕೊಂಡು ಜೀವನ ನಡೆಸಿದಾಗ ಮಾತ್ರ ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು, ಜಗತ್ತಿಗೆ ಸಮಾನತೆಯ ತತ್ವವನ್ನು ಬೋಧಿಸಿದ ಚನ್ನಬಸವೇಶ್ವರರ ಆರಾಧ್ಯ ಕ್ಷೇತ್ರದಲ್ಲಿ ನಾವಿದ್ದೇವೆ. ಮೃತ್ಯುಂಜಯ ಮಠದವರು ಕಳೆದ ಅನೇಕ ವರ್ಷಗಳಿಂದ ಧಾರ್ಮಿಕ ಕಾರ್ಯ ಚಟುವಟಿಕೆಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಆದರ್ಶ ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡು ಸಚ್ಚಾರಿತ್ರವಂತರಾಗಿ ಬದುಕು ನಡೆಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮೃತ್ಯುಂಜಯ ಮಠದ ಸಮುದಾಯ ಭವನ ಸೇರಿದಂತೆ ಇನ್ನಿತರ ಮೂಲ ಸೌಕರ್ಯಕ್ಕಾಗಿ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದರು. ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ಅವರು ಮಾತನಾಡಿ, ಮಹಿಳಾ ಸಮಾನತೆಯ ಬಗ್ಗೆ 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಧ್ವನಿ ಎತ್ತಿದರು. ಬಸವಣ್ಣನವರು ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವ ಮೂಲಕ ಮಹಿಳೆಯರು ಸಮಾಜದ ಮುಖ್ಯ ವಾಹಿನಿಗೆ ಬರುವಂತಾಗಲು ಪ್ರೇರಣೆಯಾಗಿದ್ದಾರೆ. ಬಸವಣ್ಣನವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಅವರು ಜಗದ್ಗುರು. ಜಾತಿ ಮತ ಭೇದವಿಲ್ಲದೆ ಅವರ ತತ್ವಾದರ್ಶಗಳನ್ನು ನೀವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದ ಬಿ.ಡಿ. ಹಿರೇಮಠ್ ಮತ್ತು ಹೇಮಲತಾ ಎಸ್. ಹಿರೇಮಠ್, ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಶ್ರೀ ವೀರಶೈವ ಮಹಾಸಭಾ ದಾಂಡೇಲಿ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಸಿದ್ದಪ್ಪ ಆರ್. ಕುರುಗುಂದ, ನಗರಸಭೆಯ ಸದಸ್ಯರಾದ ನಂದೀಶ್ ಮುಂಗುರ್ವಾಡಿ, ಕೋಗಿಲ್ಬನ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶ್ರೀ ವೀರಶೈವ ಸಮಾಜದ ಅಧ್ಯಕ್ಷರಾದ ಬಸವರಾಜ ಕಲ್ಶೆಟ್ಟಿಯವರು, ಪೂಜ್ಯರ ಆಶೀರ್ವಾದ, ಮಾರ್ಗದರ್ಶನ, ದಾನಿಗಳ ನೆರವು, ಭಕ್ತಾಭಿಮಾನಿಗಳ ತುಂಬು ಹೃದಯದ ಸಹಕಾರದಿಂದ ಈ ಸಭಾಭವನ ನಿರ್ಮಾಣವಾಗಲು ಸಾಧ್ಯವಾಗಿದೆ. ಸಭಾಭವನದ ನಿರ್ಮಾಣಕ್ಕೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ವೇದಿಕೆಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಶ್ರೀ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಉದಯ್ ಕುಮಾರ್ ಶ್ರೀಕಾಂತ್ ಹೂಲಿ, ಗುತ್ತಿಗೆದಾರರಾದ ಎಸ್.ಆರ್. ತಾಮ್ಸೆ, ಅಕ್ಕ ಮಹಾದೇವಿ ಮಹಿಳಾ ಮಂಡಳದ ಅಧ್ಯಕ್ಷೆ ಪಾರ್ವತಿ ಎಸ್. ಕುರುಗುಂದ, ಅಕ್ಕನ ಬಳಗದ ಅಧ್ಯಕ್ಷೆ ಶಾರದಾ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀ ವೀರಶೈವ ಸೇವಾ ಸಂಘದ ಗೌರವಾಧ್ಯಕ್ಷರಾದ ಕೆ.ಬಿ. ನಂಜುಂಡಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸಹ ಕಾರ್ಯದರ್ಶಿ ಲಿಂಗಯ್ಯ ಪೂಜಾರ್ ವಂದಿಸಿದರು. ಶ್ರೀ ವೀರಶೈವ ಸಮಾಜದ ಪ್ರಧಾನ ಕಾರ್ಯದರ್ಶಿ ಚಂದ್ರು ಮಾಳಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮವು ಇಂದು ಭಾನುವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಈ ಸ್ಥಾನಗಳು ಆಗಬೇಕು ಮತ್ತು ಜನ ಸಹ ಆಧಾರದ ಶ್ರದ್ಧೆಯಿಂದ ಸೇವೆ ಮಾಡಬೇಕು. ಇವತ್ತೇನಾಗಿದೆ, ಆಧುನಿಕ ಯುಗದಲ್ಲಿ ನಾವು ತಾಯಿ ತಂದೆಗೂ ಬರ್ತಿದ್ದೇವೆ, ಕೆಲವು ದೇವರು ಬರ್ತಿದ್ದೇವೆ, ಗುರುಗಳು ಬರ್ತಿದ್ದೇವೆ. ಹಾಗಾಗಿ ಬಹಳ ಕಡೆ ಅನಾಹುತ ಆಗೋದು ನೋಡ್ತೀವಿ.
ಇವತ್ತು ದೇವಾಲಯ ಕಟ್ಟುವುದು ಒಂದು ಒಳ್ಳೆ ಕಾರ್ಯ, ಒಂದು ದೊಡ್ಡ ಕಾರ್ಯನೇ. ಆದರೆ ದೇವಾಲಯದಲ್ಲಿ ವಾತಾವರಣ ಚೆನ್ನಾಗಿದೆ. ಆ ವಾತಾವರಣ ಇಲ್ಲಿ ಇದೆ, ಹಾಗೆ ಎಲ್ಲ ಅಭಿವೃದ್ಧಿಸ್ತಾ ಇದೆ. ನೋಡಿ, ಗುರು ಹೇಳಿ ನಿಮ್ಮ ಪರಿಚಯ ಇಲ್ಲ, ನನಗೆ ಗೊತ್ತಿದ್ದಿಲ್ಲ, ಕೇಳಿದ್ರೆ ಕೊಟ್ಟೆ, ಗುರುಗಳೇ ಕೊಟ್ಟಿಲ್ಲ, ಮಠ ಕೊಟ್ಟೆ. ನೋಡಿ, ವಿನಿಯೋಗ ಆಗಿದೆ, ಅಲ್ಲಿ ಅಧಿನಿವಾಸ ಆಗಿದೆ, ಜನರು ಉಪಯೋಗ ಆಗ್ತಾ ಇರೋ. ಅದೇ ಗುಂಡೆ ಕಟ್ಟುವುದ್ರೆ ಏನು? ಗುಂಡೆ ಕಟ್ಟುವುದ್ರೆ ಏನು? ಬರೆದು ಕೊಟ್ಟಾರ? ಇಲ್ಲಿ ಯಾರು ಬರೆದು ಬರೆಸ್ಕೋಬೇಕು. ಒಳ್ಳೆ ಕಾರ್ಯ ಮಾಡಿ ಇಲ್ಲಿ ಬರೆಸ್ಕೊಳ್ಬೇಕು, ಹೌದಲ್ಲ? ಇಲ್ಲ ಇಲ್ಲ ಮುಂಚೆ ಮಾಡಿದ್ರು ಹೇಳಿಲ್ಲ. ಅಧ್ಯಕ್ಷ ಹೇಳೇ ಇಲ್ಲ, ಅವ್ನು ಬರ್ಬಿಟ್ಟ. ಇದಕ್ಕೂ ಸಹಾಯ ಕೊಡ್ತೀನಿ ನಾನು. ಆ ಇದೆಲ್ಲ ಕಮಾನ್ ಅದೆಲ್ಲ ಸರಿಯಾಗಿ ಬರೀತಾರೆ ಅವರು. ಗೌರವಾನ್ವಿತ ಅರವಿಂದ್ ದೇಶಪಾಂಡೆ ಅವರೇ, ವೀರಶೈವ ಸಮಾಜಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟಂಥವರು ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರರು. ಯಾಕಂದರೆ ವೀರಶೈವ ಸಮಾಜಕ್ಕೆ ವೀರ, ನಂದಿ, ಭೃಂಗಿ, ವೃಷಭ, ಸ್ಕಂದ ಅನ್ನುವಂಥ ಪಂಚಾಚಾರಗಳನ್ನು ಕೊಟ್ಟಂಥ ವೀರಶೈವ ಸಮಾಜಕ್ಕೆ ಗೋತ್ರಗಳ ಆಧಾರದ ಮೇಲೆ ಇರುವಂಥ ವ್ಯವಸ್ಥೆಯನ್ನು ಧಿಕ್ಕರಿಸಿ ಸ್ವಾತಂತ್ರ್ಯ, ಸಮಾನತೆ, ವೈಚಾರಿಕತೆ, ಭ್ರಾತೃತ್ವ ಇದರ ಆಧಾರದ ಮೇಲೆ ಗುರು, ಲಿಂಗ ಮತ್ತು ಜಂಗಮ ಈ ಮೂರು ಆಧಾರದ ಮೇಲೇ ಸಮಾಜ ನಡೀಬೇಕು. ಸಮಾಜದಲ್ಲಿ ಎಲ್ಲರಿಗೂ ಜೀವಿಸುವಂಥ ಸ್ವಾತಂತ್ರ್ಯ ಇರಬೇಕು, ಸಮಾನತೆ ಇರಬೇಕು, ವೈಚಾರಿಕತೆ ಇರಬೇಕು, ಸೌಹಾರ್ದತೆ ಇರಬೇಕು, ಮಾನವ ಧರ್ಮದ ಮೂಲಕ ನಾವೆಲ್ಲರೂ ಬಾಳಬೇಕು ಅನ್ನುವಂಥ ಕಾರಣದಿಂದ ನಮ್ಮ ದೇಹವೇ ಒಂದು ದೇವರು, ದೇಹವೇ ಒಂದು ದೇಗುಲ, ನಮ್ಮಲ್ಲಿರುವಂಥ ಆತ್ಮ ಒಂದು ಲಿಂಗ. ಈ ಆತ್ಮಲಿಂಗವನ್ನು ನಾವು ಪೂಜಿಸಿದರೆ ಖಂಡಿತವಾಗಿ ಇಡೀ ನಮ್ಮ ಆತ್ಮಲಿಂಗವನ್ನು ನಾವೇ ಪೂಜಿಸಿದರೆ ದೇವರು ನಮ್ಮೊಳಗೆ ಇದ್ದಾರೆ, ದೇವರು ಹೊರಗೆ ಎಲ್ಲೂ ಇಲ್ಲ ಅನ್ನುವಂಥ ಭಾವನೆಯಿಂದ ಇಷ್ಟಲಿಂಗ, ರುದ್ರಾಕ್ಷಮಣಿ, ವಿಭೂತಿಯ ಮೂಲಕ ನಾವೆಲ್ಲರೂ ಸೇರಿ ಈ ಸಮಾಜದಲ್ಲಿ ಸಮಾನತೆಯನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಅವರು ಏನು ಒಂದು ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೆ. ಸ್ವರ್ಗಕ್ಕೆ ಬಹಳ ಹತ್ತಿರವಾದಂಥ 6 ಮಾರ್ಗಗಳನ್ನು ಹೇಳಿದರು. ಭಕ್ತ, ಮಹೇಶ್ವರ, ಪ್ರಸಾದ, ಪ್ರಾಣಲಿಂಗ, ಶರಣ್ಯ, ಐಕ್ಯ ಅನ್ನುವಂಥ 6 ರಸ್ತೆಗಳನ್ನು ತೋರಿಸುವುದರ ಮೂಲಕ ಈ ಎಲ್ಲರ ಸಹಾಯವನ್ನು ಸರ್ಕಾರ ತಗೊಂಡು ಮೃತ್ಯುಂಜಯ ಮಠ ಯಾವ ಉದ್ದೇಶಕ್ಕಾಗಿ ಲಿಂಗೈಕ್ಯ ಮೃತ್ಯುಂಜಯ ಸ್ವಾಮೀಜಿಯವರು ಸ್ಥಾಪನೆ ಮಾಡಿದ್ರು ಅದನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿನ ಏನು ದಾಂಡೇಲಿಯ ವೀರಶೈವ ಸಮಾಜ ಮತ್ತು ಅದರ ಅಧ್ಯಕ್ಷರು ಪ್ರಧಾನಕಾರ್ಯದರ್ಶಿ ಮಾಡ್ತಾ ಇದ್ದಾರೆ. ಈ ಭಾಗದ ಮಾಜಿ ಶಾಸಕನಾಗಿ ನನ್ನ ಕ್ಷೇತ್ರದ ಜನರ ಪ್ರಥಮ ಸೇವಕನಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಕೇವಲ ವೀರಶೈವ ಸಮಾಜಕ್ಕೆ ಸೀಮಿತವಾದಂತಹ ಕಾರ್ಯಕ್ರಮಗಳನ್ನು ಮಾಡದೆ ಸಮಾಜದಲ್ಲಿರುವಂತಹ ದಲಿತರು, ಹಿಂದುಳಿದ ವರ್ಗದವರು, ಕಾರ್ಮಿಕರು, ರೈತರು, ಯಾರ್ಯಾರು ಬಡವರು ಜನ ಇದ್ದಾರೆ ಅವರಿಗೆ ಲಾಭ ಆಗುವಂತ ಹಲವಾರು ಯೋಜನೆಗಳನ್ನು ನಿಮ್ಮ ವೀರಶೈವ ಸಮಾಜನೇ ಮುಂದೆ ನಿಂತು ಮಾಡಬೇಕಾಗಿದೆ. ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಬಸವಣ್ಣನವರು 12ನೇ ಶತಮಾನಕ್ಕೆ ಕೇವಲ ವೀರಶೈವರಿಗಷ್ಟೇ ಮಾಡ್ಲಿಕ್ಕೆ ಹೋಗಲಿಲ್ಲ. ಎಲ್ಲ ಸಮಾಜದವರು ತಗೊಂಡು ಅನುಭವ ಮಂಡಲವನ್ನು ಮಾಡಿ ಎಲ್ಲರಿಗೂ ಒಂದೇ ವೇದಿಕೆ ಮೇಲೆ ತಗೊಂಡು ಬಂದರು. ಆ ರೀತಿ ವೀರಶೈವ ಸಮಾಜದವರು ಸಹ ಮುಂಚೂಣಿಯಲ್ಲಿ ನಿಂತು ದಾಂಡೇಲಿ ಹಳೆಯಾದ ಕ್ಷೇತ್ರದ ಪ್ರತಿಯೊಂದು ಸಮಾಜದ ಜನರನ್ನ ಒಂದೇ ವೇದಿಕೆಯಲ್ಲಿ ತರುವ ಮೂಲಕ ದಾಂಡೇಲಿ ಮತ್ತು ಹಳೆಯಾದ ಅಭಿವೃದ್ಧಿಗೆ ನೀವು ಮುಂದೆ ಮುಂಚೂಣಿಯಲ್ಲಿ ನಿಂತರೆ ನಾವೆಲ್ಲರೂ ನಿಮ್ಮ ಸಂಗಡ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ ಅನ್ನುವಂತ ಈ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ ನನಗೆ ಅವಾಗಲೇ ಉಳಿವಿಗೆ ಹೋಗಲು ದಾಂಡೇಲಿಗೆ ಬರ್ಬೇಕಂತ ದಾಂಡೇಲಿ ಉಳಿವಿಗೆ ಅಷ್ಟೇ ಅಲ್ಲ, ದಾಂಡೇಲಿ ಉಳಿವಿಗೆ 2 ಆಲಯಗಳು, ಒಂದು ದೇವಾಲಯ, ಇನ್ನೊಂದು ಕಾಯಕದ ಆಲಯ. ಹಾಗಾಗಿ ದೇವಾಲಯ ಜಾತಿಗೆ ಸೀಮಿತವಾಗಿಲ್ಲ, ಧರ್ಮಕ್ಕೆ ಸೀಮಿತವಾಗಿ. ಧರ್ಮ ಅಂದ್ರೆ ಹಿಂದೂ ಧರ್ಮ, ಧರ್ಮ ಅಂದ್ರೆ ನಿಯತ್ತಿನಿಂದ ನಡವಳಿಕೆ ಧರ್ಮ ಈ ಜಾತಿ ಬದುಕಿಬಿಟ್ಟಿದೆ. ಹಾಗಾದ್ರೆ 2, ಒಂದು ಕಾಯಕದ ಆಲಯ, ಇನ್ನೊಂದು ದೇವಾಲಯ.
ಎಲ್ಲಿ ವಾತಾವರಣ ಕಾಯಕದ ಆಲಯದ ವಾತಾವರಣ. ಹಾಗಾದ್ರೆ ಅಲ್ಲಿ ಜವಾಬ್ದಾರಿ ಐತಿ, ಇನ್ನೂ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡುವ ಅಂತ ಎಚ್ಚರಿಕೆ ಜಲ್ದಿ ಕಟ್ಟಿದ್ರು. ಯಾಕಂದ್ರೆ ಹಿರಿಯರು ಅವ್ರ ಮಾತಾಗಿ ಕೇಳಬೇಕಾಗತ್ತೆ, ಯುವಕರ ಮಾತು ಕೇಳಬೇಕಾಗತ್ತೆ. ಆದ್ರೆ ಯುವಕರಿಗೆ ಬಂದಿಲ್ಲ. ಅದಕ್ಕೆ ಒಂದು ಇಲ್ಲಿ ಹೇಳ್ತೀರಿ, ಯಾಕಂದ್ರೆ ಕಾಯಕ ಮಾಡಕ್ಕೆ ಅಲ್ಲಿ ಹೋಗಿಲ್ಲ. 12 ಡ್ಯೂಟಿ ಈಗ ಮೊದಲಿನ ನಿಮಗೆ ಭಾಳ ಸ್ಟ್ರಿಕ್ಟ್ ಆಗಿದೆ ಫ್ಯಾಕ್ಟ್ರಿ, ಅದು ಭಾಳ ಚಲೋ ಆಗೈತೆ. ಯಾಕಂದ್ರೆ ನಮ್ಮನ್ನು ಗಂಟೆ ಕಟ್ಟಿ ಕೆಲಸ ಮಾಡೋದು ಅಲ್ಲ, ನಿಮ್ಮ ಮನಿ ಅಂತ ಕೆಲಸ ಮಾಡ್ರಿ ಅಂತಂದಲ್ಲ. ಯಾಕಂದ್ರೆ ಸೆಟ್ಮೆಂಟ್ ಆದ ತಮ್ಮ ನೀವು ಎಲ್ಲಿ ಲಿಂಗ ಕಟ್ತೀರಿ ನೀವು? ಗುರುಲಿಂಗ ಜನ್ಮವರ ಪದ್ಧತಿ ಅವ್ರು ಹೇಳಿದ್ರು. ನಾನಂದೆ ನಮ್ಗೆ ಏನ್ ಬಂದ್ಬಿಡ್ತಾರಲ್ರಿ, ಎಷ್ಟು ಜನರ ಕೊಂಡ ಲಿಂಗದವೋ ಗೊತ್ತಿಲ್ಲ, ಏನ್ ಊಟಕ್ಕಾಗಿ ಬಂದಾರೋ ಗೊತ್ತಿಲ್ಲ ಅನ್ಕೊಂಡೆ ನಾನು. ಯಾಕಂದ್ರೆ ಇವತ್ತು ತಾಯಿಗಳು ಬಹಳ ತಿಳ್ಕೊಳ್ಬೇಕಾಗ್ತಾ ಇದೆ. ಇವತ್ತು ನಮ್ಮ ಮಕ್ಕಳಿಗೆ ಸಂಸ್ಕಾರದ ಕೊರತೆ ಬಹಳ ಇದೆ. ಇಲ್ಲಿ ಬಂದಿರ್ತಕ್ಕಂಥವ್ರು ಬಹಳ ಯಜಮಾನರು ಬಂದಾರ, ಯಾರು ಯುವಕರು ಯಾರು ಬಂದಿಲ್ಲ, ಯುವಕರನ್ನೆಲ್ಲ ಮನೆಗೆ ಬಿಟ್ಟು ಬಂದಿರು. ಅವ್ರಿಗೆ ಬೇಕಾಗಿದೆ ಈ ಸಂಸ್ಕಾರ, ಈ ಸಭೆಯ ವಾತಾವರಣ ಏನನ್ನ ತಿಳಿಸ್ಕೊಡ್ಬೇಕಾಗ್ತಾ ಇದೆ. ಸಂಸ್ಕಾರ ಬಹಳ ಮುಖ್ಯ. ಶಿಕ್ಷಣದ ಜೊತೆ